ಇಷ್ಟು ಬಿಲ್ಡಿಂಗ್ ಕಟ್ಟಿದ್ದೀವಿ. ಮೊದಲು ನಾವು ಕಟ್ಟಿದಾಗೂ ₹1 ಸಾಲ ಮಾಡಿಲ್ಲ. ನೀವು ಜಿಲ್ಲಾ ಪಂಚಾಯತ್ಗೆ ನಿಲ್ಲಿ ಅಂದ್ರೆ ನಿಲ್ತೀರಾ ಸರ್? ಆವಾಗ ಯೋಚನೆ ಮಾಡೋಣ. ಪಕ್ಷದ ತೀರ್ಮಾನ ಇಂಪಾರ್ಟೆಂಟ್ ಅಲ್ಲ ನನಗೆ. ಯೋಚನೆ ಮಾಡ ಅಲ್ಲ, ನಾನಿದ್ದಾಗಲೇ ಮಾಡಿದ್ದೀವಿ ಅವೆಲ್ಲ. ಯಾಕೆ? ನಮಸ್ಕಾರ ವೀಕ್ಷಕರು, ಇವತ್ತು ನಮ್ಮ ಜೊತೆ ಹಾಲುಂಗರು ಶಿವಣ್ಣವರು ಇದ್ದಾರೆ. ಇವತ್ತು ಹಾಲುಂಗರು ಶಿವಣ್ಣವರು ಮೊನ್ನೆ ನಡೆದಂತ ಟಿಎಪಿ ಚುನಾವಣೆ ಬಗ್ಗೆ ಮಾತಾಡಿದ್ದೇನು, ಟಿಎಪಿಎಂಸಿ ಚುನಾವಣೆ ಬಗ್ಗೆ ಏನು ಮಾತಾಡಿದ್ರು, ಕೊತ್ತೂರು ಮಂಜುನಾಥ್ ಬಗ್ಗೆ ಏನು ಮಾತಾಡಿದ್ರು, ಕಾಂಗ್ರೆಸ್ನ ಮುಖಂಡ ಬಗ್ಗೆ ಏನು ಮಾತಾಡಿದ್ರು, ಒಟ್ಟಾರೆ ಮೊನ್ನೆ ನಡೆದಂತ ಚುನಾವಣೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಕ್ಕೆ ನಮ್ಮ ಜೊತೆ ಶ್ರೀಯುತ ಹಾಲುಂಗರು ಶಿವಣ್ಣವರು ಇದ್ದಾರೆ. ಬನ್ನಿ, ಅವ್ರು ಏನ್ ಮಾತಾಡ್ತಾರೋ ನೋಡೋಣ. ಸರ್, ಈಗ ನಾವು ಮೊನ್ನೆ ಟಿಎಪಿಎಂಸಿ ಎಲೆಕ್ಷನ್ ಆದ ನಂತರ ತಮ್ಮನ್ನ ಇಂಟ್ರೂ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಅಲ್ಲಿ ತಾವು ಕೂಡ ಬ್ಯುಸಿ ಆಗಿದ್ರಿ, ಮಾಡೋಕ್ಕಾಗಿಲ್ಲ. ಎಲ್ಲೋ ಒಂದ್ ಕಡೆ ಅವತ್ತಿಂದ ಕೂಡ ನಾವು ಮಾಡೋಣ ಅಂತೇಳಿ ಟ್ರೈ ಮಾಡಿದ್ವಿ. ಸೊ ಇವತ್ತು ನಮಗೊಂದು ಅವಕಾಶ ಸಿಕ್ಕಿದೆ. ಸೊ ಮೊನ್ನೆ ಟಿಎಪಿಎಂಸಿ ಚುನಾವಣೆ ಆಯಿತು. ಇಡೀ ತಾಲೂಕಿನಲ್ಲಿ ಕೂಡ ಒಂದಷ್ಟು ಕಾಂಗ್ರೆಸ್ ಮತ್ತು JDS ಮತದಾರರಲ್ಲೇ ಒಂದಷ್ಟು ಹೊಸದಾಗಿ ಕೂಡ ಸದ್ದಾಗಿದೆ. ಏನಪ್ಪಾ ಅಂದ್ರೆ, ಹಾಲುಂಗರು ಶಿವಣ್ಣವರು ಸುಮಾರು ವರ್ಷಗಳಿಂದ ಪಕ್ಷದಲ್ಲಿ ದುಡಿದಂಥವ್ರು. ಅದಾದ ನಂತರ ಇಲ್ಲಿ ಬಂದು ಒಂದಷ್ಟು ನಿಷ್ಠೆಯಿಂದ ಸೇವೆ ಮಾಡ್ಕೊಂಡು ಬಂದರು. ಎಲ್ಲೋ ಒಂದು ಕಡೆ ಅವರು ಸೀನಿಯರ್ ಸಿಟಿಜನ್, ಅವ್ರಿಗೆ ಒಂದು ಅವಕಾಶ ಕೊಡ್ಬೋದಾಗಿತ್ತು. ಯಾಕೆ ಕೊಡಲಿಲ್ಲ, ಏನಾಯ್ತು ಇದ್ರ ಹಿಂದೆ ಅಂತೇಳಿ ಇದು ಗುಸಗುಸ ಅಂತಿದ್ದಾರೆ ಸರ್. ಸೊ ಇದು ತಮ್ಮ ಗಮನಕ್ಕೆ ಬಂದಿದೆ ಸರ್. ಅಂದರೆ ಈಗ ತಾಲೂಕಿನಲ್ಲಿ ಜನ ಏನಂತಾರಂದ್ರೆ, ಎಲ್ಲೋ ಒಂದು ಕಡೆ ಶಿವಣ್ಣ ಇರುವಂಥ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಕಡೆ ಬಂದರು. ಕಾಂಗ್ರೆಸ್ನಲ್ಲಿ ಬಂದು ನಿಷ್ಠೆಯಾಗಿ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಂದು ವಯಸ್ಸಾಗ್ತಾ ಇದೆ, ಎಲ್ಲೋ ಒಂದು ಕಡೆ ಅವ್ರು ಕೊಡ್ಬೋದಾಗಿತ್ತಲ್ಲ ಅನ್ನೋದು ಜನರು. ಅಲ್ಲ ರೀ, ವಯಸ್ಸಾಗ್ತಿದೆ ಅಂತ ಅಧಿಕಾರ ಕೊಡೋಕ್ಕೆ ಇಂಪಾರ್ಟೆಂಟು. ಕೆಲಸ ಮಾಡೋಕ್ಕೆ ಅಧಿಕಾರ ಕೊಡಬೇಕಿದೆ. ವಯಸ್ಸು ನಿಲ್ಲಲ್ಲ. ಅಧಿಕಾರ ಕೊಟ್ಟು ಅಧಿಕಾರ ಕೊಟ್ಬಿಟ್ರೆ ವಯಸ್ಸು ನಿಂತೋಗುತ್ತೇನೋ? ಅದೇನಿಲ್ಲ. ನಾವು ಈ ತಾಲೂಕಲ್ಲಿ ಹುಟ್ಟಿದ್ದೀವಿ, ನಮ್ಮ ಕೈಲಿ ಆದಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹಂಗಾಗಿ ಅಧ್ಯಕ್ಷರಾಗೇ ಮಾಡಬೇಕು ಅಂತೇನಿಲ್ಲ. ಸೊ ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕಾಗಲ್ಲ. ನಾನು ಸುಮಾರು 15 ವರ್ಷದಿಂದ TPSM ಇದ್ದೀನಿ, 15-20 ವರ್ಷ TPSM ಇದ್ದೀನಿ. ಅದಕ್ಕೆ ಸ್ಟಾರ್ಟ್ ಮಾಡಿದ್ದೇ ನಾವು. ಯಾಕಂದರೆ ದಿವಂಗತ ಎಂ ಬಿ ಕೃಷ್ಣಪ್ಪನವ್ರು ಮಾಡಿದಂಥ ಸಂಸ್ಥೆ ಬಿಲ್ಡಿಂಗಿನ ಸ್ವಲ್ಪ ಒಳ್ಳೆಯದಾಗಿದೆ ಅಂತ ಅದು ಸ್ಟಾರ್ಟ್ ಮಾಡಿದ್ದೇ ನಾನು. ಅಧಿಕಾರ ಸಿಕ್ಕಲಿ ಮಾಡೋಣ ಅಂತಲ್ಲ, ಅಧಿಕಾರ ಸಿಕ್ಕಕ್ಕೆ ಮುಂಚೆನೂ ಅದನ್ನು ಮಾಡಿಕೊಂಡೋಗಿ ಮಾಡಲೇಬೇಕು ಅಂತ ನಾವೆಲ್ಲ ಕಂಪ್ಲೀಟ್ ಕೂತು ಮಾತಾಡಿದ್ದೀವಿ. ಹೆಂಗೆ ಮಾಡಬೇಕು, ಏನು ಮಾಡಬೇಕಂತ. ಅದಕ್ಕೆ ಸಂಪೂರ್ಣವಾಗಿ ಸಹಕಾರನೂ ನಮ್ಮ ಕೊತ್ತೂರು ಮಂಜುನಾಥ್ ಇವಾಗ ಅಧ್ಯಕ್ಷ ಅವರು ಕೊಡ್ತಾ ಇದ್ದಾರೆ. ಅದು ಈ ಅಧಿಕಾರ ಇವಾಗೆಲ್ಲ ಅದು ಸ್ಟಾರ್ಟ್ ಮಾಡಿ 15 ವರ್ಷ ಆಯಿತು. ನಾವು ಇದು ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕಂತ ಮೊದಲೇ ಪ್ಲ್ಯಾನ್ ಮಾಡಿ ಈ ಥರ ಮಾಡ್ಕೊಂಡು ಹೋದರೆ. ಯಾಕಂದರೆ ಹೃದಯ ಭಾಗದಲ್ಲಿರುವಂಥ ಸಂಸ್ಥೆ ಅದು. ಇವತ್ತು ಅದಕ್ಕೆ ಬೆಲೆನೇ ಇಲ್ಲ. ಅಷ್ಟು ಒಳ್ಳೆ ಜಾಗ ಕಮರ್ಷಿಯಲ್ ಆಗುತ್ತೆ. ಅದನ್ನು ಒಂದು ಒಳ್ಳೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಬೇಕಂತ ಮೊದಲಿಂದ ನಮ್ಮ ದೃಷ್ಟಿ ಇದೆ. ಇವಾಗಲ್ಲ, 10 ವರ್ಷಕ್ಕೆ ಮುಂಚೆನೇ ಇದೆ. ನಾವು ಇದು ಮಾಡಬೇಕು ಅನ್ನೋದು ನೀವು ಬೇಕಾದ್ರೆ ಬುಕ್ಸ್ ತೆಗೆದು ನೋಡ್ಬೋದು. ಇದು ಸುಮಾರು 15 ವರ್ಷಕ್ಕೆ ಮುಂಚೆನೇ ನಾವು ಪ್ರಸ್ತಾಪ ಮಾಡಿದ್ದೀವಿ. ಕಾರಣದಾಗಿಂದ ಹಂಗೆ ಮುಂದೆ ಹೋಗ್ತಾ ಇದೆ. ಏನಾದರೂ ಮಾಡಿ 5 ವರ್ಷದಲ್ಲಿ ಅದು ಮುಗಿಸ್ಬೇಕು ಅಂತ ನಮ್ಮ ಕಮಿಟಿ ತೀರ್ಮಾನ ತಗೊಂಡಿದೆ. ಮುಂದೆ ಏನಾಗುತ್ತೆ ಅದು ನೋಡೋಣ. ಅದಕ್ಕೆ ನಾನು ಅಧ್ಯಕ್ಷ ಆಗಿ ಮಾಡ್ತೀನಿ. ನಾನು ಯಾವ್ದು ಹೇಳಿಲ್ವೇ, ನಾನು ಅಧ್ಯಕ್ಷ ಅಧ್ಯಕ್ಷ ಆಗ್ತೀನಿ ಅಂತ. ಅಧ್ಯಕ್ಷ ಅಂತಲ್ಲ, ನನಗೊಂದು ಅವಕಾಶ ಸಿಕ್ಕಿದ್ರೆ. ಅವಕಾಶ ಜನ ಕೊಟ್ಟಿದೆ. ಇವಾಗ ಜನ ಕೊಟ್ಟಿದ್ದಾರೆ, ಇನಾಮಸ್ ಮಾಡಿದ್ದಾರೆ ಡೈರೆಕ್ಟ್ರಾಗಿ. ಎಲ್ಲ ನಮ್ಮ ಟೀಮೇ ಬಂದಿದೆ. ಅಲ್ಲಿ ಎಲ್ಲ ಟೀಮೆಲ್ಲ ಒಗ್ಗೂಡ್ಕೊಂಡು ನೀಟಾಗಿ ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಮ್ಮ ಟೀಮ್ ಚೆನ್ನಾಗಿ ಎಲ್ಲ ಸ್ಪಂದಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕನಂಗೆ ಈಗ ನಮ್ಮ ಕೊತ್ತೂರು ಮಂಜುದೂ ನಮ್ಗೆ ಯಾವುದು ಅಡ್ಡ ಹೇಳ್ತಾ ಇಲ್ಲ. ಮಾಡ್ಬೋದು, ಮಾಡಬೇಕು ಅನ್ನುವ ಅಭಿಲಾಷೆನೂ ಇದೆ, ಮಾಡ್ತೀವಿ ಅಂತ ನಂಬಿಕೆನೂ ಇದೆ. ಸರ್, ಎಲ್ಲೋ ಒಂದು ಕಡೆ ಈಗ ಪಕ್ಷದಲ್ಲಿ ದುಡಿತಾ ಇದ್ದೀರಾ ನೀವು. ನಮಗೆ ಅದೇ ಬೇಕು, ಇದೇ ಬೇಕು ಅಂತೇಳಿ ಕೂಡ ಎಲ್ಲೂ ಕೂಡ ನೀವು ಇಲ್ಲಿ ಮಾತಾಡ್ತಾ ಇಲ್ಲ. ನಾವು ಪಕ್ಷದಲ್ಲಿ ಇದ್ದೀವಿ, ಮುಖಂಡರ ಜೊತೆ ಇದ್ದೀವಿ, ನಮ್ಮ ಕೊತ್ತೂರು ಮಂದಿ ಜೊತೆ ಇದ್ದೀವಿ, ನಾವು ಒಂದು ಪಕ್ಷ ಏನು ಹೇಳುತ್ತೆ ಆ ಒಂದು ಸಿದ್ಧಾಂತದಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ ನೀವು ಮಾತಾಡ್ತಾ ಇದ್ದೀರಾ. ಸೊ ಎಲ್ಲೋ ಒಂದು ಕಡೆ ನೀವು ಒಂಥರ ಹುಲಿ ಇದ್ದಂಗೆ. ಅವರು ನಮ್ಮ ಜೊತೆಯಲ್ಲಿದ್ದಂಥ ಕೊತ್ತೂರು ಮಂಜುನಾಥ್ ಅವರು ಹೇಳಿದ್ರು, ಹುಲಿ ಮರಿನೇ. ಸೊ ಎಲ್ಲೋ ಒಂದು ಕಡೆ ಹುಲಿ ಮರಿನೇ ಇರಲಿ, ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಇದೆ. ಹಾಲುಂಗರು ಶಿವಣ್ಣ ಅಂದ್ರೆ ಅದೊಂದು ಬ್ರ್ಯಾಂಡ್, ಹಾಲುಂಗರು ಶ್ರೀನಿವಾಸ್ ಅಂದ್ರೂ ಒಂದು ಬ್ರ್ಯಾಂಡ್. ಆ ಬ್ರ್ಯಾಂಡ್ ಮನೆಯಲ್ಲಿ ನೀವು ಹುಟ್ಟಿ ಒಂದು ಹಂತವಾಗಿ ಇವಾಗ ಫೀಲ್ಡ್ ಬ್ಯಾಂಕಲ್ಲಿ ಕೂಡ ಎಲ್ಲೋ ಒಂದು ಕಡೆ ನಿಮ್ಗೆ ಅಲ್ಲಿ ಒಂದು ಅವಕಾಶ ತಪ್ಪಿತು. ಅಲ್ಲಿ ಫೀಲ್ಡ್ ಬ್ಯಾಂಕಲ್ಲಿ ಕೂಡ. ಸೊ ಅದಾದ ನಂತರ TPMCಯಲ್ಲಿ ಕೂಡ ಒಂದು ಅವಕಾಶ ತಪ್ಪಿತು. ಇಲ್ಲಿ ಏನಾದರೂ ಮುಂದೆ ಪಕ್ಷದಲ್ಲಿ ಗುರುತಿಸಿ ಬೋರ್ಡಲ್ಲಿ ಏನಾದರೂ ಒಂದು ಅವಕಾಶ ಕೊಡ್ಬೋದಾ? ಏನಾದರೂ ಈ ರೀತಿ ಆಗುವಂಥದ್ದು ಲಕ್ಷಣಗಳು ಕಾಣ್ತಾ ಇದೆಯಾ ಸರ್? ನನಗೆ ಅದು ಗೊತ್ತೂ ಇಲ್ಲ, ನಾನು ಕೇಳೂ ಇಲ್ಲ. ಏನಪ್ಪ
ಕೊಟ್ಟರೆ ಸಂತೋಷ, ಕೊಡದೆ ಇನ್ನೂ ಡಬಲ್ ಸಂತೋಷ. ಕೊಟ್ಟರೆ ಜವಾಬ್ದಾರಿ ಸಂತೋಷ, ಕೊಡದೆ ಆರಾಮಾಗಿರೋದು ಸಂತೋಷ. ಯಾಕೆ ಆ ರೀತಿ ಚರ್ಚೆಗಳು ಆಗ್ತಾ ಇದೆಯಾ ಅಂತ. ಅಲ್ಲ, ಅದ್ರ ಬಗ್ಗೆ ನಂಗೆ ಗಮನನೇ ಕೊಡಲಿಲ್ಲ ರೀ. ನನಗೇನು ಗೊತ್ತಪ್ಪ, ನಾನು ಈ ತನಕ ಜನಕ್ಕೆ ಸಹಾಯ ಮಾಡ್ಕೊಂಡೋಗ್ಬೇಕು. ಇವಾಗ ಉದಾಹರಣೆಗೆ, ಇವಾಗ ನಮ್ಮ ಅಣ್ಣ ಆರುಮಾಸ ಸತ್ತ ಮೇಲೆ ಇವತ್ತು ಎವ್ರಿ ತಿಂಗಳು ಒಂದು ಐಕಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ. ಈ ಸೋಷಿಯಲ್ ವರ್ಕ್ಸ್ ಆದಷ್ಟು, ಯಾಕಂದರೆ ತಾಲೂಕು ಹುಟ್ಟಿದ್ವಿ ನಾವು, ಅದು ಎಸ್ಪೆಷಲಿ ಆಲಂಗೂರು ಫ್ಯಾಮಿಲಿ ಹುಟ್ಟಿದ್ರಿಂದ ಏನಾದರೂ ತಾಲೂಕು ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ನಾನು ಸ್ವಂತ ನಮ್ಮ ಜಮೀನು, ನಾನು ಫ್ರೀಯಾಗಿ ನನ್ನ ಜಮೀನು ಕೊಟ್ಟಿದ್ದೀನಿ, ಫ್ರೀಯಾಗಿ ಜಮೀನು ಕೊಟ್ಟು ಮಾಡ್ತಾಯಿದ್ದೀನಿ. ಅದು ಬಿಟ್ಟು ನಾನು ಇದರಿಂದ ಅಲ್ಲಿ ಹೋಗ್ಬಿಟ್ಟು ನಾನು ಡೈರೆಕ್ಟ್ ಆಗಬೇಕು, ಇನ್ನೊಂದು ಆಗಬೇಕು, ಹಂಗಂತಲ್ಲಪ್ಪ. ಅಂದ್ರೆ ತಾಲೂಕಿನ ಜನ ಏನಂತ ಇದೆ ಅಂದ್ರೆ, ಕಾಂಗ್ರೆಸ್ನಲ್ಲಿ ನೀಲಕಂಠೇಗೌಡರು ಹೋದ್ಮೇಲೆ ಹಿರಿಯ ಮುಖಂಡರಾಗಿರ್ಬೋದು, ಸೀನಿಯರ್ ಮುಖಂಡರಾಗಿರ್ಬೋದು, ಎಲ್ಲ ಗೊತ್ತಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಆಲಂಗೂರು ಶಿವಣ್ಣ. ಅವ್ರಿಗೆ ಏನಾದರೂ ಒಂದು ದೊಡ್ಡ ಸ್ಥಾನ ಕೊಡಬೇಕಾಗಿತ್ತು ಅನ್ನೋದು ಈಗ ಜನರಲ್ಲಿ ಒಂದು ಊಹೆ. ಅದು ನನಗೆ ಐಡಿಯಾ ಇಲ್ಲ ಪಾಪ. ನೀಲಕಂಠ ನಂಗೆ ಚಿಕ್ಕವನೇ ಪಾಪ, ಅವನು ಒಳ್ಳೆ ಹುಡುಗ ಪಾಪ, ಚಿಕ್ಕವನು. ಈಗ ಪಕ್ಷದಲ್ಲಿ ನೋಡಿದ್ರೆ ನೀವೇ ಸೀನಿಯರ್, ಈಗ ಎಲ್ಲ ಪಕ್ಷದ ಒಂದು ಏನಿಲ್ಲ, ಸೀನಿಯರ್ದು ಜೂನಿಯರ್ ಅಂತ ಬರಲ್ಲ. ಇಲ್ಲಿ ನಾವು ಇದ್ದೀವಿ, ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನಾನು ಹೋಗಿದ್ದು ಪಾರ್ಟಿಗೆ ಏನು ಆಗುತ್ತೆ, ಏನು ಮಾಡ್ತಾರೆ ಅಂತಲ್ಲ ರೀ ಒಬ್ಬ. ಯಾಕಂದರೆ ಇಲ್ಲಿ ನಮ್ಮ ಮನೆಗೆ ಒಬ್ಬ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ, ಒಬ್ಬ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಬಂದು ಹೋಗಿದ್ದಾರೆ. ಏನು ಮಾಡ್ತೀವಿ ಅಂತಿಲ್ಲಪ್ಪ. ನಾವು ತಾಲೂಕು ಹುಟ್ಟಿದ್ದೇವೆ, ಈ 4 ಜನಕ್ಕೆ ಸಹಾಯ ಮಾಡಿ ಹೋಗ್ಬೇಕಷ್ಟೇ. ಬಿಟ್ಟರೆ ಅಧಿಕಾರ ಪಡೆದು ನಾನು ಮಾಡ್ತೀನಿ, ನಾನು ಅಧ್ಯಕ್ಷ ಆಗ್ಬಿಟ್ಟು ಏನೋ ಮಾಡಿಬಿಡ್ತೀನಿ ಅಲ್ಲ ರೀ. ಏನೋ ದೇವ್ರೇನೋ ಒಂದು ಧೈರ್ಯ ಕೊಟ್ಟಿದ್ದಾರೆ, ಒಂದಷ್ಟು ಅನುಕೂಲ ಕೊಟ್ಟಿದ್ದಾರೆ, ಅದು ಏನೋ ಸಹಾಯ ಮಾಡಿಬಿಟ್ಟು ಹೋಗ್ತಾ ಇರಬೇಕು ಅಷ್ಟೇ. ಬಿಟ್ಟರೆ ರಾಜಕೀಯದಲ್ಲೇ ಮಾಡಬೇಕು ಅನ್ನುವ ಏನಿಲ್ಲ. ಕೊಟ್ಟರೆ ಖಂಡಿತ ಅದು ನಿಭಾಯಿಸುವ ಶಕ್ತಿಯೂ ಇದೆ, ಕೊಟ್ಟರೆ ಖಂಡಿತ ಅದು ನಿಭಾಯಿಸುವ ಶಕ್ತಿಯೂ ಇದೆ, ಕೊಟ್ಟರೆ ಖಂಡಿತ ಅದು ನಿಭಾಯಿಸುವ ಶಕ್ತಿಯೂ ಇದೆ, ಬುದ್ಧಿನೂ ಇದೆ, ಮಾಡುವಂಥ ಮನಸ್ಸು ಇದೆ. ಕೊಡಬೇಕು ಅಂತಂದರೆ ಆ ಮನೆ ಬಾಗಿಲಿಗೆ ಹೋಗಲ್ಲ, ಕೇಳಲ್ಲ, ಬೇಕಾಗಿಲ್ಲ. ಹಂಗೆ ತಾಲೂಕು ಜನತೆ ಬೇಕು, ಅವರ ಆಶೀರ್ವಾದ ಬೇಕು. ಬಿಟ್ಟರೆ ಯಾರೋ ಮನೆಗೆ ಹೋಗಿ ಅದು ಮಾಡಪ್ಪ ಇದು ಮಾಡಪ್ಪ ಅಂತ ನಾನು ಕೇಳಿಲ್ಲ. ಅಲ್ಲದೆ ಶ್ರೀನಿವಾಸ್ ಗೌಡ ಇದ್ದಾಗೂ ಕೇಳಿಲ್ಲ, ಆಲಂಗೂರು ಶ್ರೀನಿವಾಸ್ ಇದ್ದಾಗೂ ಕೇಳಲಿಲ್ಲ. ಇನ್ನು ನಾನು ಯಾಕೆ ಹೋಗಿ ಕೇಳಕ್ಕೆ ಹೋಗಲಿ? ಐ ಆಮ್ ಆಲ್ರೆಡಿ 67 ಕೇಳಕ್ಕೆ ಹೋಗೋದು ಇಲ್ಲ. ಕೊಟ್ಟರೆ ಸಂತೋಷ, ಕೂಡದೇ ಇದ್ರೆ ಡಬಲ್ ಸಂತೋಷ, ಆರಾಮಾಗಿರ್ಬೋದು. ಕೇಳಕ್ಕೆ ಹೋಗೋದು ಇಲ್ಲ. ಕೊಟ್ಟರೆ ಸಂತೋಷ, ಕೂಡದೇ ಇದ್ರೆ ಡಬಲ್ ಸಂತೋಷ, ಆರಾಮಾಗಿರ್ಬೋದು. ಅದು ಕೊಟ್ಟಾಗ ಏನಾಗುತ್ತೆ, ನಾನು ಕಾರಲ್ಲಿ 5 ಜನ ಇರ್ತಾರೆ. ನನ್ನ ಕರ್ತವ್ಯ ಏನಪ್ಪ, ನೀಟಾಗಿ ಕರ್ಕೊಂಡೋಗಿ ಮನೆಯಲ್ಲೋ ಊರಲ್ಲಿ ಬಿಡಬೇಕು. ಅದು ಡ್ರೈವಿಂಗು ಗೊತ್ತು, ಆ ಜವಾಬ್ದಾರಿ ಗೊತ್ತು. ಆದರೆ ಕೊಡಪ್ಪ ನಾನು ಕಾರು ಓಡಿಸ್ತೀನಿ ಅಂತ ಅವತ್ತು ಕೇಳಲ್ಲ, ಕೇಳಕ್ಕೆ ಹೋಗೋದು ಇಲ್ಲ. ಅಂದ್ರೆ ನೀವು ಹೇಳೋ ಪ್ರಕಾರ ನಾನು ಕೇಳಕ್ಕೆ ಹೋಗಲ್ಲ, ಕೊಟ್ಟರೆ ತಗೊಂತೀವಿ, ಕೊಟ್ಟರೆ ನಮಗೆ ಅದರ 1% ನಾನೇ ಬೇಡ ಅನ್ನ, 1% ನಾನೇ ಬೇಡ ಅನ್ನ, 1% ನಾನೇ ಬೇಡ ಅನ್ನ. ಯಾಕಂದ್ರೆ ಬೇರೆ ಅವಕಾಶ ಸಿಕ್ಕಲಿ, ಅವಾಗ ಇನ್ನೊಬ್ಬ ನಾವು ಕಿತ್ಕೊಂಡು ಕೊಡ್ಬೇಡಪ್ಪ ಅಂತ ಹೇಳಲ್ಲ. ಅದು ನನಗೆ ನೆಸಿಟಿ ಇಲ್ಲ. ಐ ಥಿಂಕ್ ನನಗೆ ಅದು ಬೇಕಾಗಿಲ್ಲ. ನನಗೆ ಗ್ರಾಮದಲ್ಲಿ ಹುಟ್ಟಿದ್ದೀನಿ, ನನ್ನ ಕೈಲಿ ಆದಷ್ಟು ನನಗೆ ತಕ್ಕ ಮಟ್ಟದಂಗೆ ತಾಲೂಕು ಏನೋ ಮಾಡಿಬಿಟ್ಟೆ ಹೋಗೋದು. ನಾನು ಅದು ಓಪನಾಗಿ ಕಂಠಗೋಸ್ಕರ ಹೇಳ್ತಿರ್ಬೇಕಾದ್ರೆ ನಾನು ರಾಜಕೀಯವಾಗಲ್ಲ. ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ಮೈ ಸೊಸೈಟಿ. ಎಸ್, ಅದು ಮಾಡೇ ಹೋಗೋದು ನಾನು. ಅದು ಓಲ್ಡ್ ಏಜ್ ಆಗ್ಬೋದು, ಯಾವುದೋ ಒಂದು ಹಾಸ್ಪಿಟ್ಲ್ ಆಗ್ಬೋದು, ಯಾವುದೋ ಒಂದು ಆಗ್ಬೋದು, ಅದು ಮಾಡಿಬಿಟ್ಟೆ ಹೋಗೋದು ನಾನು. ದೇವರ ಆಶೀರ್ವಾದ ಆರೋಗ್ಯ ಕೊಟ್ಟರೆ. ಇದೆಲ್ಲ ಮಾಡಿಲ್ಲ ಅಂದ್ರೆ ಅಷ್ಟು ಬಿಲ್ಡಿಂಗ್ ಕಟ್ಟೋಕ್ಕೆ ಆಗ್ತಾ ಇರಲಿಲ್ಲ. ಯಾಕಪ್ಪ ಅಂದರೆ ಇವಾಗ 15 ವರ್ಷಕ್ಕೆ ಮುಂಚೆನೇ IB ಮುಂದುಗಡೆ ಹೆಂಗಿತ್ತು ಜಾಗ ಅಂತ ತಮ್ಗೆ ಗೊತ್ತಿತ್ತು. ಅವ್ರದ್ದು ಮುಲ್ಬಾಲ್ ತಾಲೂಕಾಗ ಗೊತ್ತಿರ್ತಾರೆ ನಿಮಗೆ. ರೂಮ್ಸ್ ಎಲ್ಲ ಕಟ್ಟಿದ್ದಾರೆ, ಆಗಲ್ಲ ಅಂತಲ್ಲ. ಏನಾಗಿದೆ, ಇವಾಗ SBM ಆಗ್ಬೋದು, ಇವಾಗ ಸುಮಾರು ಒಂದು 20 ಅಂಗಡಿಗಳನ್ನು ಎಲ್ಲ ಕಟ್ಟಿದ್ದೆಲ್ಲ ನಾವೇ, ಎಲ್ಲ ನಮ್ಮ ಇದರಲ್ಲಿದ್ದಾಗಲೇ. ಕಟ್ಟೋಕ್ಕಾಗಲ್ಲ ಅಂತಲ್ಲ. ಏನಾಗಿದೆ ಅಂದರೆ, ಇದು ಇವಾಗ ಇಷ್ಟೊಂದು ಬಾಡಿಗೆ ಪಡಬೇಕಾದ್ರೆ ಅದಕ್ಕೆಲ್ಲ ಕಾರಣ ಮೊದಲಿದ್ದ ಬೋರ್ಡ್ ಎಲ್ಲ ಮಾಡಿ ಎಲ್ಲ ಕಂಪ್ಲೀಟಾಗಿ ಮಾಡ್ಕೊಂಡು ಬಂದು ಸುಮಾರು ಕಾಂಪ್ಲೆಕ್ಸ್ ಎಲ್ಲ ಕಟ್ಟಿ, SBM ಎಲ್ಲ ಕಟ್ಟಿ, ಈ ಕಡೆ ಎಲ್ಲ ಕಟ್ಟಿ ಎಲ್ಲ ಮಾಡಿದ್ದಾರೆ. ಇಲ್ಲ ಅಂತ ಹೇಳಿಲ್ಲ. ಅವ್ರು ಹೇಳೋ ದೃಷ್ಟಿ ಏನಪ್ಪ ಅಂದರೆ, ಆಜ್ಞಾನವರು ಈ ಕೊತ್ತಂಬರಿ MLA ಆಗಿದ್ದಾರೆ, ಇನ್ನೂ ಸ್ವಲ್ಪ ಬೇಗ ಮುಗಿಸ್ಬೋದು ಅನ್ನೋ ದೃಷ್ಟಿಯಿಂದ ಹೇಳ್ಬೋದು ಅಷ್ಟೇ. ಬಿಟ್ಟರೆ ಯಾವುದೂ ಮಾಡಿಲ್ಲ ಅಂದರೆ ಅದು ನಾನು ಒಪ್ಪಲ್ಲ ಆ ಮಾತು.
ಯಾವುದೂ ಮಾಡಿಲ್ಲ ಅಂದರೆ ಅದು ನಾನು ಒಪ್ಪಲ್ಲ ಆ ಮಾತು. ಯಾವುದೂ ಮಾಡಿಲ್ಲ ಅಂದರೆ ಅದು ನಾನು ಒಪ್ಪಲ್ಲ ಆ ಮಾತು. ಎಲ್ಲ ನಾನಿದ್ದಾಗಲೇ ಮಾಡಿದ್ದೀವಿ ಅವೆಲ್ಲ. ಯಾಕಂದರೆ ಇವಾಗ ತಾಯಿಲು ರಮೇಶ್ ಆಗ್ಬೋದು, ನಮ್ಮ ಲಕ್ಷ್ಮಣ ಆಗ್ಬೋದು, ನಾನೇ ಅವಾಗೆಲ್ಲ ಅಡ್ವೈಸ್ ಆಗಿ ಅವ್ರು ನಮ್ಮ ಮಾತು ಬೆಳೆ ಕೊಟ್ಟು ಎಲ್ಲ ಮಾಡಿದ್ದೀವಿ. ನಾವು ಮಾಡಿಲ್ಲ ಅಂತ ಹೇಳಲ್ಲ. ಬಟ್ ನಾನು ಹೇಳಿದ್ದು ಏನಪ್ಪ ದೃಷ್ಟಿಗೆ ಅವ್ರು ಏನಪ್ಪ ಅಂದರೆ MLA ಆಗದೆ ಇನ್ನೂ ಸ್ವಲ್ಪ ಫಂಡ್ಸ್ಗೆ ಜಾಸ್ತಿ ತೊಗೊಂಬರ್ಬೋದು ಅನ್ನೋ ದೃಷ್ಟಿಯಿಂದ ಮಾತಾಡ್ಬೋದು. ಬಿಟ್ಟರೆ ನನಗೆ ಇನ್ನೇನಿದೆ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಏನು ಮಾತಾಡೋದು, ನಾನು ಕೇಳಲಿಲ್ಲ ಅದನ್ನು. ಇರ್ಬೋದೇನೋ ನನಗೆ ಗೊತ್ತಿಲ್ಲ. ಬಟ್ ಯಾವುದೂ ಮಾಡಿಲ್ಲ ಅಂದರೆ ಅದಿಲ್ಲ, ಅದು ನಾನು ಒಪ್ಪಲ್ಲ. ಮುಂದಕ್ಕೆ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಆ ಸಂದೇಶ ಕೊಟ್ಟಿರ್ಬೋದು ನಿಮಗೆ. ಮುಂಬರುವ TPS ZP ಚುನಾವಣೆ ಬರ್ತಾ ಇದೆ. ZPಯಲ್ಲಿ ಏನಾದರೂ ಕಂಟೆಸ್ಟ್ ಮಾಡೋಂಥದ್ದು ಸಾಧ್ಯತೆಗಳಿದೆ ಸರ್? ತಾವು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಏನಾದರೂ ಕಂಟೆಸ್ಟ್ ಮಾಡೋಂಥ ಸಾಧ್ಯತೆ ಪಕ್ಷದಲ್ಲಿ ಏನಾದರೂ ಅದು ಕೊಡುವಂಥದ್ದು, ಅಥವಾ ನೀವು ನಿಲ್ಬೇಕೇನಾದರೂ ಒಂದು? ಇಲ್ಲ ಅಂಥ ಉದ್ದೇಶನೂ ಇಲ್ಲ, ಅಂದ್ಕೊಂಡು ಇಲ್ಲ. ಇನ್ ಕೇಸ್ ಪಕ್ಷದಲ್ಲಿ ಏನಾದರೂ ನೀವು ಜಿಲ್ಲಾ ಪಂಚಾಯತ್ಗೆ ನಿಲ್ಲಿ ಅಂದರೆ ನಿಲ್ತೀರಾ ಸರ್? ಆವಾಗ ಯೋಚನೆ ಮಾಡೋಣ. ನಮ್ಮ ಜನ ಕೇಳಿಬಿಟ್ಟು ಕಾನ್ಸ್ಟಿಟ್ಯೂನ್ಸಿ ಯಾವುದು, ಅದರಲ್ಲಿ ಯಾವುದಾದ್ರು ನಮ್ಮ ಹುಡುಗರು ಪಾಪ ಮೊದಲನೇ ಕೆಲಸ ಮಾಡ್ಕೊಂಡು ಬಂದಿದ್ದು ಅವಕಾಶ ಮಾಡಿಕೊಡ್ಬೇಕು. ಯಾವುದು ಇಲ್ಲ ಅನ್ನೋ ಪಕ್ಷದಲ್ಲೇ ಬೇಕಾದ್ರೆ ನಿಂತ್ಕೊಳ್ಳಿಕ್ಕೆ ನಾನು ಯೋಚನೆ ಮಾಡ್ತೀನಿ. ಬಿಟ್ಟರೆ ನನಗಿದು ಬೇಕೇ ಬೇಕು, ಇಲ್ಲ ನಿಂತ್ಕೊಂಡ್ಬಿಡ್ತೀನಿ, ಯಾವ ಇದು ನಮಗೇನು ಬೇಕು, ಇಲ್ಲ ಹಂಗಲ್ಲ, ಅದೆಲ್ಲ ಇಲ್ಲ. ಮಾಡೋಣ, ಅವಕಾಶ ಇದ್ದಾಗ ಸಂದರ್ಭ ನೋಡಿ, ಸಿಚುವೇಶನ್ ನೋಡಿ, ಜನ ಅಭಿಪ್ರಾಯ ತಗೊಂಡು ಅವತ್ತು ತೀರ್ಮಾನ ತಗೊಳ್ತೀವಿ. ಅಂದರೆ ಪಕ್ಷದಲ್ಲಿ ಏನೋ ತೀರ್ಮಾನ ಮಾಡಿ ಜಿಲ್ಲಾ ಪಂಚಾಯತ್ಗೆ ನಿಲ್ಲಿ ಅಂದರೆ ನಿಲ್ತೀರಾ? ಪಕ್ಷದ ತೀರ್ಮಾನ ಇಂಪಾರ್ಟೆಂಟ್ ಅಲ್ಲ ನನಗೆ, ಜನ ಇಂಪಾರ್ಟೆಂಟು. ಅವ್ರ ಒಪಿನಿಯನ್ ತಗೊಂಡು ಬಿ ಫಾರಮು ಈಸ್ ನಾಟ್ ಎ ಸರ್ಟಿಫಿಕೇಟ್, ಅದೊಂದು ಟಿಕೆಟ್ ಟು ಪ್ರೂವ್ ವಾಟ್ ಯುವರ್ ಅಂತ. ಬಟ್ ಜನ ಅದಕ್ಕೆ ಅನುಮೋದನೆ ಮಾಡಿ ಆಶೀರ್ವಾದ ಮಾಡಿ ಹೋಗ್ಯಾನ ನಮ್ಮ ಕೆಲಸ ಮಾಡಿ ಒಂದು 5 ವರ್ಷ ನಮಗೆ ಅಂತ ಜಿಲ್ಲಾ ಪಂಚಾಯತ್ ಕಳಿಸೋದು ಜನ, ಬಿ ಫಾರ್ಮಲ್ಲ ಕಳಿಸೋದು. ಜನ ಅಭಿಪ್ರಾಯ ತಗೊಂಡು ಆಮೇಲೆ ಯೋಚನೆ ಮಾಡೋಣ. ವೀಕ್ಷಕರೇ, ಇಂತಹ ವಿಡಿಯೋ ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮರಾಮನ್ ಗೌತಮ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್.